ಅಭಯ ನೀಡಿತ್ತು ಸ್ಥಾನಮಾನವನ್ನು ಕೊಡ್ತೇವೆ ಅಂತ ಅಂದರೆ ಯಾವ ರೀತಿಯ ಸ್ಥಾನಮಾನ ತಮಗೆ ಸಿಗುತ್ತೆ ಅಂತ ನಿರೀಕ್ಷೆ ಇದೆ? ಇವತ್ತು ಕೆಲವು ವಿಚಾರಗಳನ್ನು ಸನ್ಮಾನ್ಯ ಅಮಿತ್ ಶಾಜಿಯವರು ಮಾತಾಡಿದ್ದಾರೆ. ಅದನ್ನು ಅವ್ರು ಯಾವ ರೀತಿ ಕುಳಿತುಕೊಂಡು ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ. ಅವರು ನಿಮ್ಮ ಕೆಲಸನ ನಿಮ್ಮ ಮನೇಲಿ ಕೂರಿಸೋಲ್ಲ. ನಿಮ್ಮ ಕೆಲಸ ನಿಮ್ಮ ಸರ್ವೀಸನ್ನು ನಾವು ಉಪಯೋಗಿಸ್ಕೋತೀವಿ. ಅದನ್ನು ಯಾವ ರೀತಿ ಉಪಯೋಗಿಸ್ಕೋತೀವಿ ಅನ್ನೋದು ನಿಮಗೆ ಇಷ್ಟೆಲ್ಲ ತಿಳಿಸ್ತೀವಿ. ದಯಮಾಡಿ ನೀವು ಆಕ್ಟಿವ್ ಆಗಿ ಹೆಂಗಿದ್ದೀರೋ ಅದೇ ರೀತಿ ಇರಬೇಕು. ನೀವು ರಾಜ್ಯಕ್ಕೋಸ್ಕರವಾಗಿ ರಾಷ್ಟ್ರದ ಇವತ್ತಿನ ಒಂದು ಅಭ್ಯುದಯಕ್ಕೋಸ್ಕರವಾಗಿ ನರೇಂದ್ರ ಮೋದಿಯವ್ರ ಕೈ ಬಲಪಡಿಸಬೇಕು ಅನ್ನೋ ಮಾತನ್ನು ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ನಾವು ನಡ್ಕೊಳ್ತೀವಿ. ಚುನಾವಣೆ ನಿಮಗೆ ಹಿನ್ನಡೆ ಆಗಲಿಕ್ಕೆ ರಾಜಿ ಮಾಡ್ಕೊಂಡಿದ್ರು ಅಂತ ಒಂದು ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ. ಯಾವ್ಯಾವ್ದು ಏನೇನಾಯಿತು, ಎತ್ತೆತ್ತಾಯಿತು, ಹೆಂಗೆ ನಡೀತು. ನನಗಿನ್ನ ಚೆನ್ನಾಗೇ ಒಬ್ಬರು ರಾಷ್ಟ್ರದ ಗೃಹ ಮಂತ್ರಿಗಳು ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹೇಳೋಕ್ಕಾಗೋದಿಲ್ಲ. ಅದು ಅವರು ನನಗೆ ಹೇಳಿದ್ದು ಪ್ರಾಯಶಃ ಒಬ್ಬ ನಿಷ್ಠಾವಂತನಿಗೆ ದೊಡ್ಡವರು ವರಿಷ್ಠ ಮಾತನ್ನು ಕೇಳಿದ್ರೆ ಅವ್ರು ಯಾವ ರೀತಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನನ್ನ ಸೋಲು. ನನಗೆ ಅವ್ರು ಕೊಟ್ಟಂಥ ಕೆಲವು ಉದಾಹರಣೆಗಳು ನಾನೇ ವಿಸ್ಮಯ ಆದೆ. ಆದ್ದರಿಂದ ನಾನು ನಮ್ಮ ಪಕ್ಷದ ಹೈಕಮಾಂಡ್ಗೆ ವಿಶೇಷವಾಗಿ ನಮ್ಮೆಲ್ಲರ ನಾಯಕರಾದ ಅಮಿತ್ ಶಾಜಿಯವರಿಗೆ ನಾನು ಅಮಿತ್ ಶಾ ಅವರಿಗೆ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೀನಿ. ಕೂಡ ಹೈಕಮಾಂಡ್ ತಮಗೊಂದು ಅಭಯ ನೀಡಿತ್ತು ಸ್ಥಾನಮಾನವನ್ನು ಕೊಡ್ತೇವೆ ಅಂತ ಅಂದರೆ ಯಾವ ರೀತಿಯ ಸ್ಥಾನಮಾನ ತಮಗೆ ಸಿಗುತ್ತೆ ಅಂತ ನಿರೀಕ್ಷೆ ಇದೆ? ಇವತ್ತು ಕೆಲವು ವಿಚಾರಗಳನ್ನು ಸನ್ಮಾನ್ಯ ಅಮಿತ್ ಶಾಜಿಯವರು ಮಾತಾಡಿದ್ದಾರೆ. ಅದನ್ನು ಅವ್ರು ಯಾವ ರೀತಿ ಕುಳಿತುಕೊಂಡು ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ. ಅವರು ನಿಮ್ಮ ಕೆಲಸನ ನಿಮ್ಮ ಮನೇಲಿ ಕೂರಿಸೋಲ್ಲ. ನಿಮ್ಮ ಕೆಲಸ ನಿಮ್ಮ ಸರ್ವೀಸನ್ನು ನಾವು ಉಪಯೋಗಿಸ್ಕೋತೀವಿ. ಅದನ್ನು ಯಾವ ರೀತಿ ಉಪಯೋಗಿಸ್ಕೋತೀವಿ ಅನ್ನೋದು ನಿಮಗೆ ಇಷ್ಟೆಲ್ಲ ತಿಳಿಸ್ತೀವಿ. ದಯಮಾಡಿ ನೀವು ಆಕ್ಟಿವ್ ಆಗಿ ಹೆಂಗಿದ್ದೀರೋ ಅದೇ ರೀತಿ ಇರಬೇಕು. ನೀವು ರಾಜ್ಯಕ್ಕೋಸ್ಕರವಾಗಿ ರಾಷ್ಟ್ರದ ಇವತ್ತಿನ ಒಂದು ಅಭ್ಯುದಯಕ್ಕೋಸ್ಕರವಾಗಿ ನರೇಂದ್ರ ಮೋದಿಯವ್ರ ಕೈ ಬಲಪಡಿಸಬೇಕು ಅನ್ನೋ ಮಾತನ್ನು ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ನಾವು ನಡ್ಕೊಳ್ತೀವಿ. ಚುನಾವಣೆ ನಿಮಗೆ ಹಿನ್ನಡೆ ಆಗಲಿಕ್ಕೆ ರಾಜಿ ಮಾಡ್ಕೊಂಡಿದ್ರು ಅಂತ ಒಂದು ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ. ಯಾವ್ಯಾವ್ದು ಏನೇನಾಯಿತು, ಎತ್ತೆತ್ತಾಯಿತು, ಹೆಂಗೆ ನಡೀತು. ನನಗಿನ್ನ ಚೆನ್ನಾಗೇ ಒಬ್ಬರು ರಾಷ್ಟ್ರದ ಗೃಹ ಮಂತ್ರಿಗಳು ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹೇಳೋಕ್ಕಾಗೋದಿಲ್ಲ. ಅದು ಅವರು ನನಗೆ ಹೇಳಿದ್ದು ಪ್ರಾಯಶಃ ಒಬ್ಬ ನಿಷ್ಠಾವಂತನಿಗೆ ದೊಡ್ಡವರು ವರಿಷ್ಠ ಮಾತನ್ನು ಕೇಳಿದ್ರೆ ಅವ್ರು ಯಾವ ರೀತಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನನ್ನ ಸೋಲು. ನನಗೆ ಅವ್ರು ಕೊಟ್ಟಂಥ ಕೆಲವು ಉದಾಹರಣೆಗಳು ನಾನೇ ವಿಸ್ಮಯ ಆದೆ. ಆದ್ದರಿಂದ ನಾನು ನಮ್ಮ ಪಕ್ಷದ ಹೈಕಮಾಂಡ್ಗೆ ವಿಶೇಷವಾಗಿ ನಮ್ಮೆಲ್ಲರ ನಾಯಕರಾದ ಅಮಿತ್ ಶಾಜಿಯವರಿಗೆ ನಾನು ಅಮಿತ್ ಶಾ ಅವರಿಗೆ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.